2050ರಲ್ಲಿ ನೀರಿನ ಸಮಸ್ಯೆ ಹೇಗಿರಬಹುದು? ಟೋಕನ್ ನಂಬರ್ 1 ಯಾರಪ್ಪ? ಯೋ ಇಲ್ಲಿ ಬಂದು ನಿಂತ್ಕೋ. ಎಷ್ಟು ಲೀಟರ್ ಬೇಕು? 2 ಲೀಟರ್ ಬೇಕು. 2000 ಆಗುತ್ತೆ. ಫೋನ್ ಪೇ ಮಾಡಿ. ನನಗೆ BPL ಕಾರ್ಡ್ ಇದೆ ನೋಡಿ. BPL ಕಾರ್ಡ್ ಲೋ ಕಾಲ್ ಲೀಟರ್ ಎಕ್ಸ್ಟ್ರಾ ಹಾಕೋ. ಸ್ವಂತ ಮನೆ ಇದೆ, ಕಾರ್ ಇದೆ, ನಿಮ್ಗೆಲ್ಲ BPL ಕಾರ್ಡು. ಮಗ ಏನ್ ನೋಡ್ತೀಯ? ಹೋಗೋ ಹೋಗಲಿ. ಸರ್ 4 ಲೀಟರ್ ನೀರು ಕೊಡಿ ಸರ್, ತುಂಬಾ ಅರ್ಜೆಂಟ್ ಆಗಿದೆ ಸರ್. ಏನಿದ್ರಲ್ಲ ಮನುಷ್ಯಲ್ಲ, ಬನ್ನಿ ಕ್ಯೂನಲ್ಲಿ. ಅರ್ಜೆಂಟ್ ಆದ್ರೆ ಹೋಗಿ ಇಳಿಸ್ಬಿಟ್ ಬಾ, ಆಮೇಲೆ ತೊಳ್ಕೊಳ್ಳುವಂತೆ. ಯೋ ಅರ್ಜೆಂಟ್ ಅಂತ ಬಿಟ್ರೆ ಹೋಗ್ಲಿ. ಅರ್ಜೆಂಟ್ ಅಲ್ಲೇ ಬಂದ್ಬಿಡ್ತಾವೆ. ರಾತ್ರಿ ಅದೇನ ತಿಂದಿರ್ತಾವ. ಓಡು ಇಲ್ಲೇ ಇಲ್ಲ ಹಾಕ್ಬಿಟ್ಟಿಯಾ? ಟೋಕನ್ ನಂಬರ್ 2 ಯಾರಪ್ಪ? ನನ್ನ ಕೈ ನಿಂತ್ಕೊಳ್ಳೋಕೆ ಆಗಲ್ಲ. ಓ ಹೆಣ್ಮಗು ಎಷ್ಟು ತಿಂಗಳು? 9 ತಿಂಗಳು, 9 ದಿನ, 9 ಗಂಟೆ. ಅವಾಗ ಬರ್ತಾ ಇರೋ ನೀರಿಗೆ. ಜೊಲ್ ನನ್ನ ಮಗ. ಆಂಟಿ ನಿಮ್ ಯಜಮಾನ್ರು ನಿಮ್ ಜೊತೆ ಬರ್ಲಿಲ್ವಾ ಅಂತ ಕೇಳ್ದೆ. ಏನ್ ಮುಖ ನೋಡ್ಚ ನೀರ ಕಲೆ. ಸರ್ ದುಡ್ಡು ಕೊಟ್ಟಿಲ್ಲ ಅವಳು. ಹೋಗ್ಲಿ ಬಿಡೋ, ಡೆಲಿವರಿ ಏನು ಇವನೇ ಗದ್ದೆಗೆ ನೀರು ಬಿಟ್ಟು ಬೆಳೆ ಬೆಳೆದಿರೋ ಒಂಥರ ಖುಷಿ ಪಡ್ತಾವನೆ ಕಳ್ಳನ ಮಗನೆ. ತುಂಬಾ ಬಾಯಾರಿಕೆ ಆಗಿದೆ, ಪ್ರಾಣ ಹೋಗ್ಬಿಡುತ್ತೆ ಅಣ್ಣ. ಸ್ವಲ್ಪ ನೀರು ಕೊಡೋಣ ಕುಡಿಯೋಕೆ. ನಾನೇ 200 ರೂಪಾಯಿ ಕೊಟ್ಟು ನೀರು ತಗೊಂಡಿದ್ದೀನಿ, ಹೋಗಲು. ನೀರು ಕೊಡ. ಓಟ್ ಹೇಳಿದ್ಯಾ ನಿಂದು? ಅಣ್ಣ ಇದೆ ಅಣ್ಣ. ನೆಕ್ಸ್ಟ್ ಎಲೆಕ್ಷನ್ ನಮ್ಮ ಬಾಸ್ಗೆ ಓಟ್ ಹಾಕ್ಬೇಕು ನೀನು. ಆಯ್ತಣ್ಣ, ಹಾಕ್ತೀನಿ. ಎಲ್ರು ಬಂದ್ರೆ ಈ ಸತಿ ನಾನು ಗೆದ್ರೆ ಪ್ರತಿ ಮನೆಗೂ ನೀರು ಉಚಿತ, 2000 ಖಚಿತ, 3000 ನಿಶ್ಚಿತ. ನೀರಾವರಿ ಸಚಿವರಿಗೆ ಮಗನಿ ಊಟಕ್ಕೆ, ನೀರಾವರಿ ಸಚಿವರಿಗೆ ಮಗನಿ ಊಟಕ್ಕೆ, ನೀರಾವರಿ ಸಚಿವರಿಗೆ ಮಗನಿ ಊಟಕ್ಕೆ, ನೀರಾವರಿ ಸಚಿವರಿಗೆ ಮಗನಿ ಊಟಕ್ಕೆ. ಮತವನ್ನು ಮಾರಾಟ ಮಾಡಿಕೊಂಡರೆ ಸರ್ಕಾರದವರು ಮುಂದೊಂದು ದಿನ ಕುಡಿಯುವ ನೀರು, ತಿನ್ನುವ ಅನ್ನವನ್ನು ಮಾರಾಟ ಮಾಡುತ್ತಾರೆ. ಜವಾಬ್ದಾರಿಯಿಂದ ಮತದಾನ ಮಾಡಿ ನೀರನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೂ ಉಳಿಸಿ. ಧನ್ಯವಾದ.